ಏನ್ ಗೊತ್ತಾ ಮಗ, ಏನ್ ಗುರು, ನಾನೊಂದು ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಒಂದು ವಿಡಿಯೋ ಮಾಡಿ ಮಾತಾಡಿದ್ದೆ. ಅದಕ್ಕೆ ನನ್ನ ಫ್ರೆಂಡೇ ಆಪೋಸಿಟ್ ಒಂದು ವಿಡಿಯೋ ಮಾಡಿ ಮಾತಾಡಿದ್ದೇನೆ. ನೀನೇನ್ ಹೇಳ್ತೀಯ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮತ್ತೆ ಪ್ರೈವೇಟ್ ಸ್ಕೂಲ್ ಬಗ್ಗೆ? ಏನ್ ಗೊತ್ತಾ ಗುರು, ಹೇಳಮ್ಮ. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ ಕೇಳು. ಗೌರ್ಮೆಂಟ್ ಸ್ಕೂಲ್ ಬಗ್ಗೆನೇ ನಮಗೆ ತುಂಬಾನೇ ಅಭಿಮಾನ ಐತಿ. ಯಾಕೆಂದ್ರೆ ನಾನು ಅಂಗನವಾಡಿಯಿಂದನ ಡಿಗ್ರಿವರೆಗೂ ಓದಿದ್ದು ಫುಲ್ ಗೌರ್ಮೆಂಟ್ ಸ್ಕೂಲಲ್ಲೇ. ಪ್ರೈವೇಟ್ ಸ್ಕೂಲ್ ಬಗ್ಗೆ ಯಾಕಪ್ಪ ನಾನು ಅಷ್ಟು ಮಾತಾಡ್ತೀನಿ ಅಂದರೆ, ಪ್ರೈವೇಟ್ ಸ್ಕೂಲ್ಗಳು ಬಂದ್ಬಿಟ್ಟು ಒಂಥರ ದಂಧೆಯಾಗಿ ಹೋಗ್ಬಿಟ್ಟವಿ. ಎಲ್ಲ ಕಮರ್ಷಿಯಲ್ ಮಾಡ್ಕೊಂಬಿಟ್ಟಾರೆ. ಬಿಸ್ನೆಸ್ ಪರ್ಪಸ್ಸು. ಹೌದು, ಒಂದು ಬಿಸ್ನೆಸ್ ಅಂದರೆ ಸ್ಕೂಲ್ಗಳು, ಹಾಸ್ಪಿಟಲ್ಗಳು ಅಂತ, ಮೆಡಿಕಲ್ಗಳು ಅಂತ ತಿಳ್ಕೊಂಬಿಟ್ಟವ್ರಿ. ಯಾಕಪ್ಪ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಎಕ್ಸಾಂಪಲ್ 1ನೇ ಕ್ಲಾಸಿಂದ ತಗೋ, ಒಂದು ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಮಧ್ಯಾಹ್ನ ಬಿಸಿ ಊಟ, ಪ್ರತಿಯೊಂದು ಬುಕ್ಸು ಪ್ರತಿಯೊಂದು ಫ್ರೀ ಕೊಡ್ತಾರೆ. ಹೌದು. ಪ್ರೈವೇಟಲ್ಲಿ ಏನು ಕೊಡ್ತಾರೆ? ಅದ್ಯಾವುದು ಕೊಡಲ್ಲ. 35,000 40,000 ಫೀಸ್ ತಗೊಂತಾರೆ. ಒಂದು ಪ್ರತಿಯೊಂದು ಒಬ್ಬ ಚಿಕ್ಕ ಹುಡುಗ ನರ್ಸರಿ ಅಂತ ಹೋದ್ರು ಮಿನಿಮಮ್ 30,000 40,000 ದುಡ್ಡು ತಗೊಂತವ್ರೆ. ಅದೇ 30,000 40,000 ಯಾವ್ದಾರ ಪೋಸ್ಟ್ ಆಫೀಸಲ್ಲೋ ಬೇರೆ ಇನ್ಶೂರೆನ್ಸ್ ಅಲ್ಲೋ ಹುಡುಗ ಫಿಕ್ಸೆಡ್ ಇಕ್ಕಿದ್ರೆ ಅವು ಹೈಯರ್ ಎಜುಕೇಶನ್ ಆಗುತ್ತಲ್ಲ ಗುರು. 10 ವರ್ಷ 15 ವರ್ಷ ಸ್ಕೂಲಿಗೆ ಕಳ್ಸೋದ್ರ ಬದಲಿಗೆ ಜನ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಲ್ಲ? ಎಲ್ಲ ಓದಕ್ ಮಾತ್ರ ಪ್ರೈವೇಟ್ ಬೇಕು, ಕೆಲಸ ಮಾತ್ರ ಗೌರ್ಮೆಂಟ್ ಕೆಲಸನೇ ಬೇಕಲ್ಲ. ಪ್ರೈವೇಟ್ ಅಲ್ಲೇ ಹುಡುಕಳಿ ಬಿಡು ಕೆಲಸನ, ಗೌರ್ಮೆಂಟ್ ಕೆಲಸನೇ ಯಾಕೆ ಬೇಕು ಅಂತಾರೆ. ನಮ್ ಥಿಂಕ್ ಇಷ್ಟೇ ಕಣಮ್ಮ. ಅಲ್ಲ, ನೀನು ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಫ್ಯಾಮಿಲೀಸ್ ಇವ್ರಿಗೆ ಈ ಸಜೆಷನ್ ಏನು ಕೊಡ್ತೀಯ ನೀನು? ನಾನು ಸಜೆಷನ್ ಕೊಡಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿಸಿ. ಹೌದು, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸಿ ಗೌರ್ಮೆಂಟ್ ಕೆಲಸ ತಗೊಳಕ್ ಹೇಳಿ. ಕೆಲಸ ಗೌರ್ಮೆಂಟ್ ಬೇಕು ಅಂತ ಹೇಳಿ. ಆ ಪ್ರೈವೇಟ್ ಓದಕ್ಕಾದ್ರೂ ಪ್ರೈವೇಟ್ ಬೇಕು, ಕೆಲಸ ಆದ್ರೂ ಗೌರ್ಮೆಂಟ್ ಕೆಲಸ ಬೇಕಾ? ಹೌದು, ಇದು ನ್ಯಾಯ ಇದೆ ಕೇಳೋದ್ರಲ್ಲಿ. ಈ ಮುಖಾಂತರ ಹೇಳೋದೇನು ಅಂದ್ರೆ ಫ್ರೆಂಡ್ಸ್, ನೀವು ನಿಮ್ಮ ಅಕ್ಕಪಕ್ಕ ಹುಡುಗರೇ ಆಗಲಿ, ಮನೇಲೇ ಆಗಲಿ, ಯಾರೇ ಆಗಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸಿ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಬೆಳೆಸಿ, ಒಳ್ಳೇದಾಗಲಿ. ಇದು ನಮ್ಮ ಸ್ವಾಭಿಮಾನನೇ, ಇದು ನಮ್ಮ ಸ್ವಾಭಿಮಾನ. ಅಲ್ಲ, ನೀವೇನೋ ಕೊಡ್ತೀರಾ ಕಂಟೆಂಟು ಅಂತ ಪ್ರೈವೇಟು ಪಬ್ಲಿಕ್ಕು ಅಂತ. ಪ್ರೈವೇಟ್ ಸ್ಕೂಲ್ ಬಗ್ಗೆ ನೆಗೆಟಿವ್ ಮಾಡಬೇಡ. ಯಾಕೆ ಗೊತ್ತಾ, ನನ್ನ ತಂಗಿ ಮಕ್ಕಳನ್ನ ಇವ್ರನ್ನೆಲ್ಲ, ನಮ್ಮ ಚಿಕ್ಕಮ್ಮ ಇವ್ರನ್ನೆಲ್ಲ ಸೇರಿಸಿರೋದೇ ಪ್ರೈವೇಟ್ ಸ್ಕೂಲಿಗೆ. ನೀನು ಪ್ರೈವೇಟ್ ಸ್ಕೂಲ್ ಬಗ್ಗೆ ಇಷ್ಟೊಂಥರ ನೆಗೆಟಿವ್ ಕೊಟ್ಬಿಟ್ರೆ ನಮ್ಮ ಮನೇಲಿ ಅಥವಾ ಪಕ್ಕದ ಮನೇಲಿ ಎಲ್ಲನ ನೋಡಿ ಅವ್ರು ಏನು ಅಂದ್ಕೊಬೇಕು ಹೇಳು ಪ್ರೈವೇಟ್ ಸ್ಕೂಲ್ ಬಗ್ಗೆ? ಅದಕ್ಕೆ ಅವರು ಏನಾನ ಮಾಡ್ಕೊಳ್ಳಿ, ಏನಾನ ಬಿಡಲಿ, ನೀನು ಪ್ರೈವೇಟ್ ಸ್ಕೂಲ್ ಬಗ್ಗೆ ಮಾತಾಡೋಕೆ ಹೋಗ್ಬೇಡ. ನಿಂದೇನೈತೆ ಸ್ವಾಭಿಮಾನ ಐತಲ್ವಾ, ನೀನು ಸ್ವಾಭಿಮಾನ ಮಾಡ್ಕೊಳ್ಳಪ್ಪ, ಯಾರು ಬೇಡ ಅಂದಿಲ್ಲ. ನೀನು ಪ್ರೈವೇಟ್ ಸ್ಕೂಲ್ ಬಗ್ಗೆನೇ ಮಾಡ್ಕ. ಆದರೆ ಇಲ್ಲಿ ನಾನು ಹೇಳಿದ್ದೀನಲ್ಲ ಮನೆ ಪಾಯಿಂಟು, ಅವ್ರ ಬಗ್ಗೆನೂ ನೀನು ಒಂಚೂರು ಯೋಚನೆ ಮಾಡು. ಅವರೆಲ್ಲ ಸೇರ್ಸೋಕೆ ಇಷ್ಟಪಡಲಿಲ್ಲ, ಇನ್ನು ಜನಸಾಮಾನ್ಯರು ಹೆಂಗೆ ಇಷ್ಟಪಡ್ತಾರೆ ಅದೇ ರೀತಿ ನೀನು ಥಿಂಕಿಂಗ್ ಮಾಡು. ನಿನಗೆ ತಾಕತ್ತೈತಾ? ಹೋಗು. ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾತಾಡ್ತೀಯಲ್ಲ, ಹೋಗು. ಗೌರ್ಮೆಂಟ್ ಸ್ಕೂಲ್ ಇವು ಹಾಳಾಗೋಗಿವೆ, ಬಿದ್ದೋಗಿವೆ, ಅವನ್ನೆಲ್ಲ ಸರಿ ಮಾಡಿಸು. ಇವಾಗ 1 to 7 ಎಲ್ಲ ನಮ್ಮ ಊರಲ್ಲಿ ಇಲ್ಲಿ ಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಕೂಲೇ ಇಲ್ಲಪ್ಪ. ಇವಾಗ ಅದನ್ನ ನೀನು ರೆಡ್ ಮಾಡಿಸ್ಕೊಂಡು ಕೊಡ್ತೀಯಾ? ಆಗಲ್ಲ. ಗೌರ್ಮೆಂಟ್ ತಲೆಗೆ ಹಾಕಂತ ಆಗಲ್ಲ. ನಾವು ಯಾಕೆ ತಾಮಂದು ಪ್ರೈವೇಟಿಗೆ ಸೇರಿಸ್ಬಾರ್ದು, ಗೌರ್ಮೆಂಟ್ಗೆ ಯಾಕೆ ಸೇರಿಸ್ತೀವಿ? ಇದಕ್ಕೆ ನಾವು ಪ್ರೈವೇಟ್ ಸ್ಕೂಲ್ಗೆ ಹೋಗೋದು. ಅಕಸ್ಮಾತ್ ಮಕ್ಕಳು ಇವಾಗ ಎಜುಕೇಷನ್ಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿರ್ತಾರಪ್ಪ, ಒಂದು ಮಳೆನೇ ಬಂತು, ಗಾಳಿನೇ ಬಂತು, ತಲೆ ಮ್ಯಾಗೆ ಬಿತ್ತಪ್ಪ, ಅವಾಗ ಯಾರು ಹಾಕ್ತಾರಪ್ಪ? ನಮ್ಮ ಮಕ್ಕಳು ಸೇಫ್ಟಿಗೆ ನಾವು ಬಸ್ಸಾಗೆ ಕಳಿಸ್ತೀವಿ. 50,000 ಡೊನೇಷನ್ ಆದರೂ ಪರವಾಗಿಲ್ಲ. ಎಲ್ಲಿಗೆ ಮಗು ಮಂತಕ್ಕೆ ಬಂತಾ, ಕ್ಲಾಸ್ಗೆ ಹೋಯ್ತಾ, ಇದು ಮಾತ್ರ ಸೇಫ್ಟಿ ನೋಡ್ತೀವಿ ನಾವು. ಇಲ್ಲಿ ಕ್ಲಾಸ್ ಬಿದ್ದೋದ್ರೆ ತಲೆ ಮೇಕೆ ನಮ್ಮ ಮಕ್ಕಳನ್ನ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಜನ್ರೇಷನ್ ಹೋಗ್ತಾ ದೊಡ್ಡದೇ ಆಗ್ತಾ ಇರ್ಬೋದು, ಆದರೆ ಮಕ್ಳುಗಳು ಸಂಖ್ಯೆ ಕಡಿಮೆನೇ ಆಗೋದು. ಹಂಗೆ ಎಲ್ಲರೂ ಒಂದಲ್ಲ ಒಂದು ದಿವಸ ನಿಗದ್ಕೊಂಡು ಓದೇ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಪ್ರೈವೇಟಿಗೆ ಸೇರಿಸ್ತೀವಿ. ಇದರಲ್ಲಿ ನಿಮ್ದೇನಾದ್ರು ತೊಂದರೆ ಐತನಪ್ಪ? ಇಲ್ಲ ತಾನೇ? ಲೇ ಪಾಟಸಿನ ಬಾರಲ್ಲಿ ಪ್ರೈವೇಟ್ ಸ್ಕೂಲ್ ಬಗ್ಗೆ ಅಷ್ಟೊಂಥರ ಮಾತಾಡ್ತೀಯಲ್ಲ. ಪ್ರೈವೇಟ್ ಸ್ಕೂಲ್ ಬಗ್ಗೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಏನೋ ಗೊತ್ತು ನಿನಗೆ? 9th ಮುಗೀತು ಅಂತಿದ್ದಂಗೆ 10th ಸ್ಟಾರ್ಟ್ ಆಯ್ತು ಅನ್ನೋ ಟೈಮ್ಗೆ ಪ್ರೈವೇಟಿಂದ ತೆಗೆದು ಗೌರ್ಮೆಂಟ್ಗೆ ಹಾಕ್ತಾರಲ್ಲ. ಯಾಕೆ? CCTV ಇರ್ತವೆ ಅಂತ ಭಯನಾ? ಗುರು ಇಷ್ಟೆಲ್ಲ ಯಾಕೆ ಗುರು? ಅವ್ನು ಅಷ್ಟೊಂದು ಮಾತಾಡ್ತಾ ಇದ್ದಾರಲ್ಲ. ಅಬ್ದುಲ್ ಕಲಾಂ ಆಗಲಿ, ಸರ್ ಎಂ ವಿಶ್ವೇಶ್ವರಯ್ಯ ಆಗಲಿ, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ವಿಶ್ವವಿಖ್ಯಾತ ಆಗಿದ್ದು. ಅದು ಗೊತ್ತಿಲ್ಲದಲೇ, ಪರಿಜ್ಞಾನ ಇಲ್ಲದಲೇ ಮಾತಾಡ್ತಾ ಇದ್ದಾನೆ. ಜನಗಳಿಗೆ ಬಿಟ್ಬಿಡೋಣ ಡಿಸೈಡು, ಗೌರ್ಮೆಂಟ್ ಸ್ಕೂಲಾ ಪ್ರೈವೇಟ್ ಸ್ಕೂಲಾ? ಬಿಡೋರು ಅಷ್ಟೇ.